ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್. ಈಗ ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳೋಣ. ಚಿಕನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಹಿಡಿ ಸಾಲ್ಟ್ ಹಾಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೊಳ್ಳೋಣ. ಈಗ ರುಬ್ಬಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 5 ಈರುಳ್ಳಿ, ಒಂದು ಗೆಂಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ. ನಾವಿದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೀಗ ತೋರಿಸ್ತಾ ಇದ್ದೀನಿ ನೋಡಿ. ನಾನೀಗ ಇವಾಗ ರುಬ್ಬಕ್ಕೆ ಏನೇನು ಹಾಕೊತಾ ಇದ್ದೀನಿ ನೋಡಿ. ಫಸ್ಟ್ ಈರುಳ್ಳಿ ಖಾರ ರುಬ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಅಷ್ಟರಲ್ಲಿ ಚಿಕನ್ ಎಲ್ಲ ಫ್ರೈ ಆಗ್ತಾ ಇರುತ್ತೆ. ಪೇಸ್ಟ್ ನುಣ್ಣಗೆ ಮಾಡಿಕೊಂಡ್ರೆ ಸಾರು ತುಂಬಾ ಟೇಸ್ಟಾಗಿರುತ್ತೆ. ಈಗ ಚಿಕನ್ನೆಲ್ಲ ಸುಂಡಿದೆ, ಅದಕ್ಕೆ ನಾನೀಗ ಈರುಳ್ಳಿ ಮಸಾಲೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮಸಾಲೆ ಹಾಕೊಂಡ್ಮೇಲೆ ನೀಟಾಗಿ ತಿರುಗಿಸ್ಕೊಂಡು ಅದನ್ನು ಬೇಯಿಸ್ಕೊಬೇಕು. ಅಷ್ಟರಲ್ಲಿ ನಾವು ಕಾಯಿ ಖಾರ ರುಬ್ಕೊಳ್ಳೋಣ. ಕಾಯೆಲ್ಲ ಹೆಚ್ಚಿರೋದನ್ನ ಸಣ್ಣಗೆ ರುಬ್ಕೊಂಡು ಅದಕ್ಕೀಗ 1 ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ. ನೀವು ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಬೋದು. ನಾನಿಲ್ಲಿ 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅಂದರೆ ಸ್ವಲ್ಪ ಕ್ವಾಂಟಿಟಿನೇ ಹಾಕೊಬೋದು ನೀವು. ಈಗ ಈರುಳ್ಳಿ ಖಾರ ಎಲ್ಲ ಬೆಂದಿದೆ. ಆಮೇಲೆ ನಾವೀಗ ರುಬ್ಬಿರೋವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಮಸಾಲೆ ಬೇಯೋಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ನಾವು ಖಾರ ಪುಡಿ ಹಾಕಿದ್ದೀವಲ್ಲ, ಖಾರ ಪುಡಿ ಸ್ಮೆಲ್ಲೆಲ್ಲ ಹೋಗೋ ಥರ ಬೇಯಿಸ್ಕೊಬೇಕು. ನೀಟಾಗಿ ಕುದಿ ಬರ್ತಾಯಿದೆ ನೋಡಿ, ಈ ಥರ ಕುದಿ ಬರಬೇಕು. ಚಿಕನ್ ಬೆಂದಿದೆಯಾ ನೋಡಿದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರೋ ಅಂಥ ಚಿಕನ್ ಸಾಂಬಾರು ರೆಸಿಪಿ ರೆಡಿಯಾಗಿರುತ್ತೆ. ನಾನಿಲ್ಲಿ ಅನ್ನದ ಜೊತೆ ಕಾಂಬಿನೇಷನ್ ಆಗಿ ತೋರಿಸ್ತಾ ಇದ್ದೀನಿ ಚಿಕನ್ ಸಾಂಬಾರು. ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಈ ಥರ ರೆಸಿಪಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.